ಅವತ್ತು ನಡೆದ ಕೋಮು ದಳ್ಳುರಿ ಇಡೀ ನಗರವನ್ನ ಬೆಚ್ಚಿ ಬೀಳಿಸಿತ್ತು. ಜನ ಆತಂಕಕ್ಕೆ ಒಳಗಾಗಿದ್ರು. ಅಂದು ನಡೆದ ಆ ಕೋಮು ದಳ್ಳುರಿಯ ಬೆಂಕಿಯ ಕಿಡಿ ಇನ್ನೂ ಕೂಡ ಆರಿಲ್ಲ. ಇದರ ನಡುವೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಸಾಕ್ಷಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಬೆಂದಮಂಗಲಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ. ನಿಗಿನಿಗಿ ಕೆಂಡದಂತಾಗಿತ್ತು ನಾಗಮಂಗಲ. ಅಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇತ್ತು. ನೋಡ್ತಿದ್ದಂತೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕಣ್ಣು ಮುಚ್ಚಿ ತೆಗೆಯೋಷ್ಟ್ರಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಅಂಗಡಿ ಮುಂಗಟ್ಟುಗಳು ಬೆಂಕಿಗೆ ಆಹುತಿಯಾಗಿತ್ತು. ಕಣ್ಣು ಎದುರೆ ಅದೆಷ್ಟೋ ಮಾಲೀಕರ ಕನಸು ಬೆಂಕಿ ಚೆಂಡಿನಂತೆ ಸರ್ವನಾಶವಾಗಿತ್ತು. ಬಟ್ಟೆ ಅಂಗಡಿ ಮುಂದೆ ಪುಂಡರ ಜಮಾವಣೆ. ಗಲಭೆ ಮಾಡಲೇಬೇಕು ಅಂತ ಸಜ್ಜಾಗಿದ್ದ ಕಿಡಿಗೇಡಿಗಳ ಗುಂಪಿಗೆ ಎ ಟು ಬಿ ಬಟ್ಟೆ ಶಾಪ್ ಟಾರ್ಗೆಟ್ ಆಗಿತ್ತು. ಒಂದು ಸಮುದಾಯದ ಜನರು ಬಂದು ಅಂಗಡಿ ಬಾಗಿಲನ್ನ ಮುರಿದು ಒಳನುಗ್ಗಿದ್ರು. ಅಂಗಡಿಯೊಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ದೋಚಿದ್ದಲ್ಲದೆ ಬೆಂಕಿ ಹಚ್ಚಿ ದುಷ್ಕೃತ್ಯವನ್ನ ಮೆರೆದಿದ್ರು. ಬಟ್ಟೆ ಅಂಗಡಿ ಹೊತ್ತಿ ಉರಿತಾ ಇದ್ರು. ನೋಡಿಕೊಂಡು ಸುಮ್ಮನೆ ನಿಂತಿರೋ ಮಂದಿ ನೋಡ್ತಾ ಜಮಾವಣೆಗೊಂಡ್ರು. ನಾಗಮಂಗಲದ ಮೈಸೂರು ಹೆದ್ದಾರಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದು ಗೊತ್ತಾಗಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸೋದ್ರಲ್ಲಿ ಮುಂದಾಗಿದ್ರು. ಅದೇ ಸಮಯದಲ್ಲಿ ಮಂಡ್ಯ ರಸ್ತೆಯಲ್ಲಿರೋ ಈ ಅಂಗಡಿಗೂ ಬೆಂಕಿ ಕೋಮು ದಳ್ಳೂರಿಗೆ ಬಲಿಯಾಗಿತ್ತು. ಯಾವಾಗ ಮಂಡ್ಯ ರಸ್ತೆಯಲ್ಲಿ ಅಂಗಡಿಗೆ ಬೆಂಕಿ ಇಟ್ರು ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೋ ಇತ್ತ ದೌಡಾಯಿಸಿದ್ರು. ಏನೇ ಹೇಳಿ, ಸಾಲ ಸೂಲ ಮಾಡಿ ಬದುಕನ್ನ ಕಟ್ಟಿಕೊಂಡಿದ್ದವರು ಬದುಕು ಬೆಂಕಿಯಲ್ಲಿ ಬೆಂದು ಹೋಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಆದರೆ ಸುಟ್ಟು ಹೋದ ಬಟ್ಟೆ ಬರೆ ಬಂಡವಾಳ ಮರಳಿ ಸಿಗುತ್ತಾ? ಖಂಡಿತ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವತ್ತು ನಡೆದ ಕೋಮು ದಳ್ಳುರಿ ಇಡೀ ನಗರವನ್ನ ಬೆಚ್ಚಿ ಬೀಳಿಸಿತ್ತು. ಜನ ಆತಂಕಕ್ಕೆ ಒಳಗಾಗಿದ್ರು. ಅಂದು ನಡೆದ ಆ ಕೋಮು ದಳ್ಳುರಿಯ ಬೆಂಕಿಯ ಕಿಡಿ ಇನ್ನೂ ಕೂಡ ಆರಿಲ್ಲ. ಇದರ ನಡುವೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಸಾಕ್ಷಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಬೆಂದಮಂಗಲಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ. ನಿಗಿನಿಗಿ ಕೆಂಡದಂತಾಗಿತ್ತು ನಾಗಮಂಗಲ. ಅಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇತ್ತು. ನೋಡ್ತಿದ್ದಂತೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕಣ್ಣು ಮುಚ್ಚಿ ತೆಗೆಯೋಷ್ಟ್ರಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಅಂಗಡಿ ಮುಂಗಟ್ಟುಗಳು ಬೆಂಕಿಗೆ ಆಹುತಿಯಾಗಿತ್ತು. ಕಣ್ಣು ಎದುರೆ ಅದೆಷ್ಟೋ ಮಾಲೀಕರ ಕನಸು ಬೆಂಕಿ ಚೆಂಡಿನಂತೆ ಸರ್ವನಾಶವಾಗಿತ್ತು. ಬಟ್ಟೆ ಅಂಗಡಿ ಮುಂದೆ ಪುಂಡರ ಜಮಾವಣೆ. ಗಲಭೆ ಮಾಡಲೇಬೇಕು ಅಂತ ಸಜ್ಜಾಗಿದ್ದ ಕಿಡಿಗೇಡಿಗಳ ಗುಂಪಿಗೆ ಎ ಟು ಬಿ ಬಟ್ಟೆ ಶಾಪ್ ಟಾರ್ಗೆಟ್ ಆಗಿತ್ತು. ಒಂದು ಸಮುದಾಯದ ಜನರು ಬಂದು ಅಂಗಡಿ ಬಾಗಿಲನ್ನ ಮುರಿದು ಒಳನುಗ್ಗಿದ್ರು. ಅಂಗಡಿಯೊಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ದೋಚಿದ್ದಲ್ಲದೆ ಬೆಂಕಿ ಹಚ್ಚಿ ದುಷ್ಕೃತ್ಯವನ್ನ ಮೆರೆದಿದ್ರು. ಬಟ್ಟೆ ಅಂಗಡಿ ಹೊತ್ತಿ ಉರಿತಾ ಇದ್ರು. ನೋಡಿಕೊಂಡು ಸುಮ್ಮನೆ ನಿಂತಿರೋ ಮಂದಿ ನೋಡ್ತಾ ಜಮಾವಣೆಗೊಂಡ್ರು. ನಾಗಮಂಗಲದ ಮೈಸೂರು ಹೆದ್ದಾರಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದು ಗೊತ್ತಾಗಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸೋದ್ರಲ್ಲಿ ಮುಂದಾಗಿದ್ರು. ಅದೇ ಸಮಯದಲ್ಲಿ ಮಂಡ್ಯ ರಸ್ತೆಯಲ್ಲಿರೋ ಈ ಅಂಗಡಿಗೂ ಬೆಂಕಿ ಕೋಮು ದಳ್ಳೂರಿಗೆ ಬಲಿಯಾಗಿತ್ತು. ಯಾವಾಗ ಮಂಡ್ಯ ರಸ್ತೆಯಲ್ಲಿ ಅಂಗಡಿಗೆ ಬೆಂಕಿ ಇಟ್ರು ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೋ ಇತ್ತ ದೌಡಾಯಿಸಿದ್ರು. ಏನೇ ಹೇಳಿ, ಸಾಲ ಸೂಲ ಮಾಡಿ ಬದುಕನ್ನ ಕಟ್ಟಿಕೊಂಡಿದ್ದವರು ಬದುಕು ಬೆಂಕಿಯಲ್ಲಿ ಬೆಂದು ಹೋಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಆದರೆ ಸುಟ್ಟು ಹೋದ ಬಟ್ಟೆ ಬರೆ ಬಂಡವಾಳ ಮರಳಿ ಸಿಗುತ್ತಾ? ಖಂಡಿತ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವತ್ತು ನಡೆದ ಕೋಮು ದಳ್ಳುರಿ ಇಡೀ ನಗರವನ್ನ ಬೆಚ್ಚಿ ಬೀಳಿಸಿತ್ತು.
ಜನ ಆತಂಕಕ್ಕೆ ಒಳಗಾಗಿದ್ರು. ಅಂದು ನಡೆದ ಆ ಕೋಮು ದಳ್ಳುರಿಯ ಬೆಂಕಿಯ ಕಿಡಿ ಇನ್ನೂ ಕೂಡ ಆರಿಲ್ಲ. ಇದರ ನಡುವೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಸಾಕ್ಷಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಬೆಂದಮಂಗಲಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ. ನಿಗಿ ಕೆಂಡದಂತಾಗಿತ್ತು ನಾಗಮಂಗಲ. ಅಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇತ್ತು. ನೋಡ್ತಿದ್ದಂತೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕಣ್ಣು ಮುಚ್ಚಿ ತೆಗೆಯೋಷ್ರಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಅಂಗಡಿ ಮುಂಗಟ್ಟುಗಳು ಬೆಂಕಿಗೆ ಆಹುತಿಯಾಗಿತ್ತು. ಕಣ್ಣು ಎದುರೆ ಅದೆಷ್ಟೋ ಮಾಲೀಕರ ಕನಸು ಬೆಂಕಿ ಚೆಂಡಿನಂತೆ ಸರ್ವನಾಶವಾಗಿತ್ತು. ಬಟ್ಟೆ ಅಂಗಡಿ ಮುಂದೆ ಪುಂಡರ ಜಮಾವಣೆ. ಗಲಭೆ ಮಾಡಲೇಬೇಕು ಅಂತ ಸಜ್ಜಾಗಿದ್ದ ಕಿಡಿಗೇಡಿಗಳ ಗುಂಪಿಗೆ ಎ ಟು ಬಿ ಬಟ್ಟೆ ಶಾಪ್ ಟಾರ್ಗೆಟ್ ಆಗಿತ್ತು. ಒಂದು ಸಮುದಾಯದ ಜನರು ಬಂದು ಅಂಗಡಿ ಬಾಗಿಲನ್ನ ಮುರಿದು ಒಳನುಗ್ಗಿದ್ರು. ಅಂಗಡಿಯೊಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ದೋಚಿದ್ದಲ್ಲದೆ ಬೆಂಕಿ ಹಚ್ಚಿ ದುಷ್ಕೃತ್ಯವನ್ನ ಮೆರೆದಿದ್ರು. ಬಟ್ಟೆ ಅಂಗಡಿ ಹೊತ್ತಿ ಉರಿತಾ ಇದ್ರು. ನೋಡಿಕೊಂಡು ಸುಮ್ಮನೆ ನಿಂತಿರೋ ಮಂದಿ ನೋಡ್ತಾ ಜಮಾವಣೆಗೊಂಡ್ರು. ನಾಗಮಂಗಲದ ಮೈಸೂರು ಹೆದ್ದಾರಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದು ಗೊತ್ತಾಗಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸೋದ್ರಲ್ಲಿ ಮುಂದಾಗಿದ್ರು. ಅದೇ ಸಮಯದಲ್ಲಿ ಮಂಡ್ಯ ರಸ್ತೆಯಲ್ಲಿರೋ ಈ ಅಂಗಡಿಗೂ ಬೆಂಕಿ ಕೋಮು ದಳ್ಳೂರಿಗೆ ಬಲಿಯಾಗಿತ್ತು. ಯಾವಾಗ ಮಂಡ್ಯ ರಸ್ತೆಯಲ್ಲಿ ಅಂಗಡಿಗೆ ಬೆಂಕಿ ಇಟ್ರು ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೋ ಇತ್ತ ದೌಡಾಯಿಸಿದ್ರು. ಏನೇ ಹೇಳಿ, ಸಾಲ ಸೂಲ ಮಾಡಿ ಬದುಕನ್ನ ಕಟ್ಟಿಕೊಂಡಿದ್ದವರು ಬದುಕು ಬೆಂಕಿಯಲ್ಲಿ ಬೆಂದು ಹೋಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಆದರೆ ಸುಟ್ಟು ಹೋದ ಬಟ್ಟೆ ಬರೆ ಬಂಡವಾಳ ಮರಳಿ ಸಿಗುತ್ತಾ? ಖಂಡಿತ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವತ್ತು ನಡೆದ ಕೋಮು ದಳ್ಳುರಿ ಇಡೀ ನಗರವನ್ನ ಬೆಚ್ಚಿ ಬೀಳಿಸಿತ್ತು. ಜನ ಆತಂಕಕ್ಕೆ ಒಳಗಾಗಿದ್ರು. ಅಂದು ನಡೆದ ಆ ಕೋಮು ದಳ್ಳುರಿಯ ಬೆಂಕಿಯ ಕಿಡಿ ಇನ್ನೂ ಕೂಡ ಆರಿಲ್ಲ. ಇದರ ನಡುವೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಸಾಕ್ಷಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಬೆಂದಮಂಗಲಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ. ನಿಗಿ ಕೆಂಡದಂತಾಗಿತ್ತು ನಾಗಮಂಗಲ. ಅಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇತ್ತು. ನೋಡ್ತಿದ್ದಂತೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕಣ್ಣು ಮುಚ್ಚಿ ತೆಗೆಯೋಷ್ರಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಅಂಗಡಿ ಮುಂಗಟ್ಟುಗಳು ಬೆಂಕಿಗೆ ಆಹುತಿಯಾಗಿತ್ತು. ಕಣ್ಣು ಎದುರೆ ಅದೆಷ್ಟೋ ಮಾಲೀಕರ ಕನಸು ಬೆಂಕಿ ಚೆಂಡಿನಂತೆ ಸರ್ವನಾಶವಾಗಿತ್ತು. ಬಟ್ಟೆ ಅಂಗಡಿ ಮುಂದೆ ಪುಂಡರ ಜಮಾವಣೆ. ಗಲಭೆ ಮಾಡಲೇಬೇಕು ಅಂತ ಸಜ್ಜಾಗಿದ್ದ ಕಿಡಿಗೇಡಿಗಳ ಗುಂಪಿಗೆ ಎ ಟು ಬಿ ಬಟ್ಟೆ ಶಾಪ್ ಟಾರ್ಗೆಟ್ ಆಗಿತ್ತು. ಒಂದು ಸಮುದಾಯದ ಜನರು ಬಂದು ಅಂಗಡಿ ಬಾಗಿಲನ್ನ ಮುರಿದು ಒಳನುಗ್ಗಿದ್ರು. ಅಂಗಡಿಯೊಳಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ದೋಚಿದ್ದಲ್ಲದೆ